ಸರ್ಕಾರಿ ಜಮೀನು 2,000 ಚಿಲ್ಲರೆ ಎಕರೆ ಇತ್ತು. ಈಗ 750 ಎಕರೆ ಉಳಿಸವ್ರೆ. ಅದೆಲ್ಲ ಏನಾಯ್ತು? ಯಾರ ಹೆಸರಿಗೆ ಹೋಗಿದೆ? ಈಗೆಲ್ಲ ಯಾಕೆಂದ್ರೆ ಇದು CBI ಕೊಟ್ರೆ ಪಕ್ಕ ತನಿಖೆ ಮಾಡ್ತಾರೆ. CBI ಕೊಡ್ಲಿಲ್ಲ ಅಂದ್ರೆ ಇದು ಯಾರು ತನಿಖೆ ಮಾಡಕ್ಕಾಗಲ್ಲ. ಕಾನೂನಿದೆ. ಕೃಷಿ ಭೂಮಿನ ಅವ್ರು ಯಾರು ವಶಪಡಿಸ್ಕೊಳಕ್ಕೆ ನಾವು ಕೊಡ್ತೀನಿ ಅಂತ ಹೇಳಿದ್ವು ಅವ್ರಿಗೆ. ಅವ್ರೇನು ನಿಮ್ಗೆ ಸಮಾಧಾನ ಮಾಡಿ ಹೆಚ್ಚಿಗೆ ದುಡ್ಡು ಕೊಟ್ಟು ನಿಮ್ಗೆ ಅಭಿವೃದ್ಧಿ ಪಡಿಸಿರೋ ಲ್ಯಾಂಡ್ ಕೊಡ್ತೀವಿ ಅಂತವ್ರು ಸ್ವಾಮಿ. ಅವ್ರು ಎಷ್ಟೇ ಕೋಟಿ ಕೊಟ್ಟರು ನಮಗ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋ ಜಮೀನು. ಅವರು ರಾಜಕೀಯದವ್ರು ಮಾಡ್ಕೊಳ್ಳಿ, ನಮ್ಗ್ ಜಮೀನು ಉಳಿಸ್ಕೊಡ್ಲಿ ಸಾಕು ನಮ್ಗೆ ಅಷ್ಟೇ. ನಮ್ ಕೃಷಿ ಭೂಮಿ ಫಲವತ್ತಾದ ಭೂಮಿ, ತೆಂಗು, ರೇಷ್ಮೆ, ಈ ಕಡೆ ಬಾಳೆ ನೋಡಿ ನಿಮ್ ಕಣ್ಣು ಮುಂದೆನೆ ಕಾಣಿಸ್ತಾ ಸುತ್ತ ಹೆಂಗಿದೆ. ಮಲೆನಾಡು ಏನು ಮಾಡಕ್ಕಾಗಲ್ಲ, ಆ ತರ ಇದೆ. ಅವರು ಪಾಲಿಟಿಕ್ಸ್ ಅಲ್ಲಿ ಇರಿ ಸ್ವಾಮಿ. ಅವರು ಅಭಿವೃದ್ಧಿ ಮಾಡಿ ನಮ್ಗೇನು ಮಾಡ್ಬೇಕಾಗಿಲ್ಲ. ಈಗ ಬೆಂಗಳೂರಲ್ಲಿ ಎಷ್ಟು ಕಾಲುವೆಗಳಿದೆ. ಒಂದಿನ ಮಳೆ ಬಂದ್ರೆ ಗಾಡಿ ಎಲ್ಲ ತುಂಬ್ಕೊತದೆ. ಅವ್ರ ಯೋಗ್ಯತೆಗೆ ಅದನ್ನ ಮಾಡಕ್ ಹೇಳಿ. ಆ ರಾಜಕಾಲುವೆಗಳು ಎಷ್ಟವೆ. ಆಮೇಲೆ ಶಿವರಾಮ್ ಕಾರಂತ್ ಲೇಔಟ್, ಆ ಎಲ್ಲ ಲೇಔಟ್ಗಳು ಎಷ್ಟು ಬಿದ್ದಿದೆ. ಇನ್ನು ಸುಮಾರು ಎಷ್ಟು ಹೆಚ್ಚು ಕಡಿಮೆ 2,000 ಎಕರೆ ಮೇಲೆ ಇದೆ. ಅದನ್ನ ಅವ್ರಿಗೆ ಹಂಚ್ಕೊಡ್ಲಿ, ಅಲ್ಲಿ ಅವ್ರಿಗೆ ಕಟ್ಕೊಡ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಫಸ್ಟ್ ಫ್ಲೋರ್ ಅಲ್ಲಿ ಇಡೀ ಬೆಂಗಳೂರು ಬೇಸ್ಮೆಂಟ್ ಅಲ್ಲಿ ಎಲ್ಲ ಕಾರ್ ನಿಲ್ಸ್ಕೊಳಕ್ಕೆ, ಗಾಡಿಗಳನ್ನ ನಿಲ್ಸ್ಕೊಳಕ್ಕೆ ಮಾಡ್ಲಿ. ಅದನ್ನು ಬಿಟ್ಬಿಟ್ಟು ಇದ್ಯಾವ್ದೋ ಈ ಕೃಷಿ ಭೂಮಿಗೆ ಬಂದವ್ರೆ. ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ.